ಕೃಷ್ಣೌ ಬಲಜ್ಞಾನಕಾರ್ಯೌ ಕೃಷ್ಣಾರಮಣರಾಜ್ಯದೌ ಪುಷ್ಣೀತಾಂ ಮಮ ಸದ್ಬುದ್ಧಿಂ ವೃಷ್ಣಿವಾಸಿಷ್ಠವಂಶಜೌ ಲಸತು ಶ್ರೀಮದಾನಂದತೀರ್ಥೇಂದುರ್ನೋ ಹೃದಂಬರೆ ಯದ್ವಚಶ್ಚಂದ್ರಿಕಾ ಸ್ವಾಂತಸಂತಾಪಂ ವಿನಿಕೃಂತತಿ ಭವತಿ ಯದನುಭಾವಾದೇಡಮೂಕೋऽಪಿ ವಾಗ್ಮೀ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ सकलवचनचेतो देवता भारती सा मम वचसि निधत्तां सन्निधिं मानसे च आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः तपस्वाध्याय शुश्रूषा कृष्णपूजारतं मुनिं विश्वेशमिष्टदं वन्दे परिव्राट् चक्रवर्तिनम् रामाय रामभद्राय रामचन्द्राय वेधसे रघुनाथाय नाथाय सीतायाः पतये नमः बुद्धिर्बलं यशोधैर्यं निर्भयत्वमरोगता अजाड्यं वाक्पटुत्वं च हनूमत्स्मरणाद् भवेत् मनोजवं मारुततुल्यवेगं जितेन्द्रियं बुद्धिमतां वरिष्ठं वातात्मजं वानरयूथमुख्यं श्रीरामदूतं शिरसा नमामि। श्रीगुरुभ्यो नमः हरिः ओम। ನಮ್ಮ ಶರೀರದಲ್ಲಿ ಶರೀರದ ಅಸ್ತಿತ್ವಕ್ಕೆ ಹೇತುಭೂತವಾದದ್ದು ಉಸಿರು. ಕಣ್ಣು, ಕಿವಿ, ಮೂಗು ಇತ್ಯಾದಿ ಇಂದ್ರಿಯಗಳ ಬೇರೆ ಬೇರೆ ರೀತಿಯ ಪ್ರಕ್ರಿಯೆಗಳು ಆ ಉಸಿರು ಇರುವುದರಿಂದ ನಡೀತದೆ. ಪ್ರಾಣ ಒಬ್ಬ ಶರೀರದಲ್ಲಿ ಇಲ್ಲ ಅಂತ ಆದರೆ, ಪ್ರಾಣ ಅಂತ ಹೇಳಿದರೆ ಒಳಗೆ ಸಂಚರಿಸುವ ವಾಯು, ಪ್ರಾಣಾಪಾನ ವ್ಯಾನೋದಾನ ಸಮಾನಾತ್ಮಕವಾದಂತಹ ಉಸಿರಾಟ. ಆತ ಶರೀರದಿಂದ ಹೊರಗೆ ಹೋದರೆ ಉಳಿದ ಎಲ್ಲ ಇಂದ್ರಿಯಾಭಿಮಾನಿ ದೇವತೆಗಳು ಶರೀರದಲ್ಲಿ ನಿಲ್ಲುವುದಿಲ್ಲ. ಪ್ರಾಣನೊಬ್ಬ ಇದ್ದಾನೆ ಅಂದರೆ ಉಳಿದದ್ದು ಕೆಲಸ ಮಾಡದೇ ಹೋದರೂ ಅವನಿಗೆ ಕಣ್ಣು ಕೆಲಸ ಮಾಡದೆ ಹೋದರೆ ಅಂಧ ಅಂತ ಕರಿಬೋದು, ಕಿವಿ ಕೆಲಸ ಮಾಡದೆ ಹೋದರೆ ಬಧಿರ ಅಂತ ಕರಿಬೋದು. ಒಂದೊಂದು ಇಂದ್ರಿಯಗಳ ನಾಶದಿಂದ, ಇಂದ್ರಿಯಾಭಿಮಾನಿ ದೇವತೆಗಳ ನಿಷ್ಕ್ರಿಯತೆಯಿಂದ ಆ ಶರೀರಕ್ಕೆ ಬೇರೆ ಬೇರೆ ಹೆಸರು ಬರ್ತದೆ. ಆದರೆ ಕುಣಪ ಅನ್ನೋ ಹೆಸರು ಬರುವುದಿಲ್ಲ, ಅದು ಶವ ಅಂತ ಕರೆಸಿಕೊಳ್ಳುವುದಿಲ್ಲ. ಅದರಲ್ಲಿ ಶಿವತ್ವ, ಮಂಗಳತ್ವ ಅನ್ನೋದು ಹಾಗೆ ಉಳಿದಿರ್ತದೆ. ಆ ಕಾರಣದಿಂದ ಪ್ರಾಣನ ಮಹತ್ವ ನಮ್ಮ ಜೀವರಲ್ಲಿ ಬಹಳ ಮುಖ್ಯ. ಹಾಗಾಗಿ ಆತ ಜೀವೋತ್ತಮ ಅಂತ. ಜೀವೋತ್ತಮ ತತ್ವ ಪ್ರಾಣತತ್ವ. ಪ್ರಾಣದೇವರಿಗೆ ಅನೇಕ ಅವತರಣಗಳಿದ್ದರೂ 3 ಯುಗಗಳಿಗೆ ಸಂಬಂಧಪಟ್ಟ ಹಾಗೆ 3 ಅವತಾರಗಳು. ತ್ರೇತಾಯುಗದಲ್ಲಿ ಹನುಮದ ಅವತಾರ, ಅದು ಶ್ರೀರಾಮನ ಸೇವೆಗೋಸ್ಕರ. ಶ್ರೀರಾಮಂ ಹನುಮತ್ ಸೇವ್ಯಂ ಶ್ರೀಕೃಷ್ಣಂ ಭೀಮಸೇವಿತಂ ಶ್ರೀವ್ಯಾಸಂ ಮಧ್ವಸಂಸೇವ್ಯಂ ನಮಾಮಿ ಜ್ಞಾನಸಿದ್ಧಯೇ. ದ್ವಾಪರ ಯುಗದಲ್ಲಿ ಕೃಷ್ಣ ಸೇವೆಗಾಗಿ ಭೀಮಸೇನ ಅವತಾರ, ಕಲಿಯುಗದಲ್ಲಿ ವೇದವ್ಯಾಸರ ಸೇವೆಗೋಸ್ಕರ ಮಧ್ವಗುರುಗಳ ಅವತಾರ. ಈ 3 ಅವತಾರಗಳನ್ನೆತ್ತಿದಂತಹ ಪ್ರಾಣದೇವರನ್ನು ನಾವು ಉಪಾಸನೆಗೆ ಸ್ವೀಕಾರ ಮಾಡುವುದು ಆಂಜನೇಯ ರೂಪದಲ್ಲಿ. ಪ್ರಾಣದೇವರ ಮೂಲ ರೂಪವನ್ನು ಇಟ್ಟುಕೊಂಡು ಪೂಜೆ ಮಾಡುವಂತಹ ವಿಧಾನ ನಮ್ಮಲ್ಲಿ ಬೆಳೆದು ಬರಲಿಲ್ಲ. ಪಂಚಮುಖಿ ಆಂಜನೇಯ ಅಂತ ನಾವು ಆರಾಧಿಸಿದರೂ ಅದು ಪ್ರಾಣನ ಮೂಲ ರೂಪ ಅಲ್ಲ. ಪ್ರಾಣ ಅಂತ ನಮಗೆ ಹೇಳಬೇಕಾದ್ರೆ ಒಂದು ಬಾಲ ಕಾಣಿಸಬೇಕು. ಬಾಲದಲ್ಲಿ ಗಂಟೆ ಇದ್ದರೆ ಇನ್ನಷ್ಟು ವಿಶೇಷ. ಒಟ್ಟು ಬಾಲ ಇಲ್ಲದೆ ಹೋದರೆ ಪ್ರಾಣದೇವರು ಅಂತ ನಮಗೆ ಅನಿಸುವುದೇ ಇಲ್ಲ. ಅಂದರೆ ಪ್ರಾಣನ ಆರಾಧನೆ, ನಾವು ದೇವರ ಪೂಜೆಯಲ್ಲಿ ಪ್ರಾಣದೇವರ ಆರಾಧನೆ ಇಲ್ಲದೆ ಯಾವುದೇ ಪ್ರಕ್ರಿಯೆ ನಡೆಸುವುದಿಲ್ಲ. ದೇವರ ಶಾಲಗ್ರಾಮಾದಿ ಸ್ವರೂಪದಲ್ಲಿ ಆರಾಧನೆ ಮಾಡುವುದರ ಜೊತೆಗೆ ಅಲ್ಲೊಂದು ಅಭಿಷೇಕ ಆದರೆ ಆ ಅಭಿಷಿಕ್ತವಾದ ಜಲದಿಂದ ಪ್ರಾಣದೇವರಿಗೆ ಅಭಿಷೇಕ ಆಗಬೇಕು. ಪ್ರಾಣನಿಗೊಂದು ನೈವೇದ್ಯ ಆಯಿತು ಅಂತ ಹೇಳಿದರೆ ಅದನ್ನು ಮತ್ತೆ ಪವನನಿಗೆ ನಿವೇದಿಸಬೇಕು. ವಿಷ್ಣು ನೈವೇದ್ಯವು ಪಾವನ ಆಗಬೇಕು. ಪಾವನಂ ವಿಷ್ಣು ನೈವೇದ್ಯಂ ಸುಭೋಜ್ಯಂ ಋಷಿಭಿ ಸ್ಮೃತಂ ಅನ್ಯದೇವಸ್ಯ ನೈವೇದ್ಯಂ ಭುಕ್ತ್ವಾ ಚಾಂದ್ರಾಯಣಂ ಚರೇತ್ ಅನ್ನುವ ಒಂದು ಸ್ಮೃತಿ ವಾಕ್ಯ ಏನು ಹೇಳ್ತದೆ ಅಂದರೆ, ಸುಭೋಜ್ಯವಾಗಬೇಕಾದ್ರೆ ಅದು ವಿಷ್ಣು ನೈವೇದ್ಯ ಆದರೆ ಸಾಕಾಗುವುದಿಲ್ಲ, ಅದು ಪಾವನವೂ ಆಗಬೇಕು ಅಂತ. ಪಾವನಂ ವಿಷ್ಣು ನೈವೇದ್ಯಂ ಅನ್ನೋದಕ್ಕೆ ವಿಷ್ಣು ನೈವೇದ್ಯವು ಪವಿತ್ರವಾದದ್ದು ಅನ್ನುವುದು ಎಷ್ಟು ಸ್ಫುಟವಾದ ಅರ್ಥವೋ, ಹಾಗೆಯೇ ವಿಷ್ಣು ನೈವೇದ್ಯವು ಪವನನಿಗೆ ನಿವೇದಿಸಲ್ಪಡತಕ್ಕದ್ದು.
ಪವನ ಅಂದರೆ ಪ್ರಾಣದೇವ, ಪ್ರಾಣದೇವನಿಗೆ ನಿವೇದಿಸಿದರೆ ಪವನ ಸಂಬಂಧಿ ಪಾವನ ಅಂತ ಆಗ್ತದೆ. ಆ ನೈವೇದ್ಯವು ನಮಗೆ ಸುಭೋಜ್ಯವಾಗ್ತದೆ. ಹೀಗಾಗಿ ಪ್ರಾಣದೇವರ ಪೂಜೆ ಶಾಲಗ್ರಾಮ ಪೂಜೆಯ ಜೊತೆಗೆ ಅನುಸ್ಯೂತವಾಗಿ ಬೆಳೆದು ಬಂದಿದೆ. ಪ್ರಾಣದೇವರ ಪೂಜೆ ಅಂದರೆ ನಾವು ಇಟ್ಟುಕೊಳ್ಳುವ ಪ್ರಾಣ ಪ್ರತಿಮೆ ಯಾವುದು? ಅದು ಬಾಲ ಉಳ್ಳಂತಹ ಪ್ರಾಣ. ಬಾಲ ಇದೆ ಅಂದರೆ ಅರ್ಥ ಅದು ಮುಖ್ಯ ಪ್ರಾಣ, ಅಂದರೆ ನಾವು ಹನುಮಂತನನ್ನು ಪೂಜಿಸ್ತಾ ಇದ್ದೇವೆ ಅಂತ ಅರ್ಥ. ಆದರೆ ಮುಖ್ಯ ಪ್ರಾಣನ ಮೂಲ ರೂಪ ಉಂಟಲ್ವ ಪ್ರಾಣದೇವ, ಅದು ಬಾಲವುಳ್ಳ ರೂಪ ಅಲ್ಲ, ಮೂಲ ಸ್ವರೂಪ. ಅದಕ್ಕೆ ಸುಂದರ ಅಂತ ಹೆಸರು. ಪರಮಸುಂದರವಾದ ಒಂದು ಜೀವಸ್ವರೂಪದಲ್ಲಿ ಸರ್ವಶ್ರೇಷ್ಠವಾದ ಸೌಂದರ್ಯ ಎಷ್ಟರ ಮಟ್ಟಿನದ್ದು ಅಷ್ಟು ಸುಂದರವಾದಂತಹ ರೂಪ ಅದು ಪ್ರಾಣನ ಮೂಲ ರೂಪ. ಅದನ್ನು ಉದ್ಯದ್ರ ವಿಪ್ರಕರ ಸನ್ನಿಭಮಚ್ಯುತಾಂಕೆ ಸ್ವಾಸೀನಮಸ್ಯ ನುತಿ ನಿತ್ಯವಚ ಪ್ರವೃತ್ತಿಂ. ಆ ಪ್ರಾಣರೂಪವನ್ನು ಧ್ಯಾನ ಮಾಡುವ ಕ್ರಮವನ್ನು ತಂತ್ರಸಾರ ಸಂಗ್ರಹದಲ್ಲಿ ಹೇಳಿದ್ದು ಹೀಗೆ. ಉದ್ಯದ್ರ ವಿಪ್ರಕರ, ಉದಯಿಸುವ ಸೂರ್ಯನ ಹಾಗೆ ಒಳ್ಳೆಯ ಕರ ಅಂದರೆ ಕಿರಣ, ಪ್ರಕರ ಅಂದರೆ ಪ್ರಕೃಷ್ಟವಾದ ಕಿರಣಗಳನ್ನು ಹೊರಸೂಸತಕ್ಕಂತಹ ಸೂರ್ಯನಿಗೆ ಪ್ರತಿ ಸೂರ್ಯನ ಹಾಗೆ ಪ್ರಕಾಶಮಾನನಾದಂತಹ ವ್ಯಕ್ತಿ. ಜೊತೆಗೆ ಅಚ್ಯುತಾಂಕೇ ಸ್ವಾಸೀನಂ, ಭಗವಂತನ ಬಲತೊಡೆಯಲ್ಲಿ ಕುಳಿತಿರತಕ್ಕಂತಹ ಪ್ರಾಣದೇವ. ಅವನು ಯಥೇಷ್ಟತನು ಗದಾಭಯಕರಂ, ಗದಾ ಮತ್ತು ಅಭಯ ಮುದ್ರೆಯನ್ನು ಹಿಡಿದಿರತಕ್ಕಂತಹ ಸುಂದರವಾದ ಸ್ವರೂಪ. ಅದು ಪ್ರಾಣನ ಸುಂದರ ರೂಪ. ಅದರಲ್ಲಿ ಈ ಮರ್ಕಟ ಸ್ವರೂಪದ ಚಿಂತನೆ ಇಲ್ಲ. ಆದರೆ ಮೊದಲ ಅವತಾರ ಅದು ಶಾಖಾಮೃಗಾದಿಭಾವೇನ. ಶಾಖಾಮೃಗ ಅಂದರೆ ಮಂಗ ಮೊದಲಾದ ಸ್ವರೂಪದಿಂದ ದೇವತೆಗಳು ಭಗವಂತನ ಮನುಷ್ಯಾವತಾರವನ್ನು ಸೇವೆ ಮಾಡುವುದಕ್ಕೋಸ್ಕರ ಅವತರಿಸಿದರು. ಅದು ಯಾಕೆ ಮಂಗ ಮೊದಲಾದ ರೂಪದಿಂದ ಅವತರಿಸಿದರು? ಯಾಕೆಂತೇಳಿದರೆ ಇದು ಹಿರಣ್ಯಕಶಿಪು ಮತ್ತು ಹಿರಣ್ಯಾಕ್ಷರು ಕೃತಯುಗದಲ್ಲಿ ನಾಶವಾದ ಮೇಲೆ ತ್ರೇತಾಯುಗದಲ್ಲಿ ರಾವಣ ಕುಂಭಕರ್ಣರಾಗಿ ಹುಟ್ಟಿದ್ದಾರೆ. ಅವರನ್ನು ಸಂಹರಿಸಬೇಕಾದರೆ ಭಗವಂತ ಚತುರ್ಮುಖ ಬ್ರಹ್ಮನ ವರವನ್ನು ಸತ್ಯವಾಗಿಸುವುದಕ್ಕೋಸ್ಕರ ಬೇರೆ ಯಾರಿಂದಲೂ ಸಾಯಬಾರದು ಅನ್ನುವಲ್ಲಿ ಆತ ಮನುಷ್ಯರನ್ನು ಮತ್ತು ಮರ್ಕಟಗಳನ್ನು ಬಿಟ್ಟದ್ರಿಂದ ಮನುಷ್ಯ ಮರ್ಕಟ ರೂಪದಿಂದಲೇ ಅವತರಿಸುವ ಸಂಕಲ್ಪ ಭಗವಂತನದ್ದು. ಈ ನಿಟ್ಟಿನಿಂದ ಮನುಷ್ಯ ಸ್ವರೂಪದಿಂದ ಭಗವಂತ ಅವತರಿಸಿದಾಗ ತಾವು ಮರ್ಕಟ ರೂಪದಿಂದ ಅವತರಿಸುವುದು ಅಂತ ಸಂಕಲ್ಪಿಸಿಯೇ ವಾಯುದೇವರು ಶಾಖಾಮೃಗ ಕೇಸರಿ ಅಂತ ಹೇಳ್ತಕ್ಕಂತಹ ಒಬ್ಬನ ಮರ್ಕಟನ ಮಗನಾಗಿ, ಅಂಜನಾದೇವಿ ಅಂತ ಹೇಳುವ ಅಪ್ಸರ ಸ್ತ್ರೀಯ ಅಪ್ಸರ ಸ್ತ್ರೀ ಅಂದರೆ ದೇವಮಾತೆಯ ಮಗನಾಗಿ ಆಂಜನೇಯ ಕೇಸರಿಣಃ ಗೃಹೇ ಅಭೂತ್, ಕೇಸರಿಯ ಪತ್ನಿಯಲ್ಲಿ ಆವಿರ್ಭವಿಸಿದ ಆಂಜನೇಯನಾಗಿ ಆವಿರ್ಭವಿಸಿದ್ದಾರೆ. ಅಂತಹ ಆಂಜನೇಯನ ಸ್ವರೂಪವನ್ನೇ ಇವತ್ತು ಮುಖ್ಯ ಪ್ರಾಣ ಅನ್ನುವ ಸ್ವರೂಪದಲ್ಲಿ ನಾವು ಆರಾಧನೆ ಮಾಡ್ತೇವೆ. ಅಂದರೆ ಕೃತಯುಗದ ನಂತರದಲ್ಲಿ ತ್ರೇತಾಯುಗದಲ್ಲಿ ಮೊದಲು ಅವತರಿಸಿದ ಆ ವಾಯುದೇವರ ರೂಪಕ್ಕೆ ಆರಾಧ್ಯ ಸ್ವರೂಪತ್ವ ಇದೆ. ವ್ಯಾಸತೀರ್ಥರು ಆಂಜನೇಯನ ಪ್ರತಿಮೆಯನ್ನು ಬಹಳಷ್ಟು ಕಡೆ ಪ್ರತಿಷ್ಠಾಪನೆ ಮಾಡಿದರು. ಅದರಲ್ಲೂ ಯಾವುದೋ ಒಂದು ವರ್ಷ 13 ತಿಂಗಳು ಇತ್ತು. ಆ ವರ್ಷದಲ್ಲಿ 13, ಈಗ ಬಂದ ಹಾಗೆ 13 ತಿಂಗಳಿದ್ದಂತಹ ಅಧಿಕ ಮಾಸ ಉಳ್ಳಂತಹ ಅಧಿವರ್ಷ ಅದು. ಆ ವರ್ಷದಲ್ಲಿ ಅವರು 732 ಕಡೆಯಲ್ಲಿ ಆಂಜನೇಯನ ಪ್ರತಿಷ್ಠೆ ಮಾಡಿದರು. ಅಂದರೆ ಒಂದೇ ವರ್ಷದಲ್ಲಿ 732 ಕಡೆಯಲ್ಲಿ ಪ್ರತಿಷ್ಠಾಪನೆ ಮಾಡಿದರು ಅಂತ ಹೇಳಿದರೆ ಉಳಿದ ಸಂದರ್ಭದಲ್ಲಿ ಎಷ್ಟು ಪ್ರತಿಷ್ಠಾಪನೆ ಮಾಡಿರಲಿಕ್ಕಿಲ್ಲ. ಊರಿಗೊಂದು ಆಂಜನೇಯ ಅನ್ನೋ ಒಂದು ವ್ಯವಸ್ಥೆ ಇದು. ಯಾಕೆ ಅಂತೇಳಿದರೆ ಧಾರ್ಮಿಕರಾಗಿ ಬದುಕುವುದಕ್ಕೆ ಒಂದು ಧರ್ಮ ಕೇಂದ್ರ ಅದು ಇದ್ದಾಗ ಊರಿನಲ್ಲಿದ್ದಂತಹ ಸಾಮಾನ್ಯ ಮನುಷ್ಯರೂ ಕೂಡ ಶಾಸ್ತ್ರಾಧ್ಯಯನ ಇಲ್ಲದೇ ಇರತಕ್ಕಂತಹ ಸಾಮಾನ್ಯ ವರ್ಗ, ಕೃಷಿಕ ವರ್ಗ, ಗ್ರಾಮ್ಯ ವರ್ಗವೂ ಕೂಡ ತಾವು ದೇವರ ಆರಾಧನೆ ಮಾಡ್ತಾ ಒಂದು ಸಾಧನೆ ಮಾಡಬೇಕು ಅನ್ನುವ ದೃಷ್ಟಿಯಿಂದ ಪೀಠಾಧಿಪತಿಗಳೆಲ್ಲ ನಡೆಸಿರತಕ್ಕಂತಹ ಪ್ರತಿಷ್ಠಾ ವಿಧಾನ ಅಂದರೆ ಅದು ಹನುಮಂತನ ಪ್ರತಿಷ್ಠೆ. ಅದರಿಂದ ಆಂಜನೇಯ ಮುಖ್ಯ ಪ್ರಾಣ ಅಂತ ಹೇಳಿದರೆ ಹನುಮಂತ ಅನ್ನೋ ಸ್ವರೂಪದಲ್ಲಿ ಉಪಾಸನೆ ಮಾಡ್ತೇವೆ. ಅಂದರೆ ನಾವು ಹನುಮಂತನ ಜೀವನ ಚರಿತೆ, ಚಾರು ಚರ್ಯೆ ಏನಿದೆ, ಚಾರು ಅಂದರೆ ಸುಂದರವಾದ ಚರ್ಯೆ ಅಂತ ಹೇಳಿದರೆ ನಡೆ, ಆ ಚಾರು ಚರ್ಯೆಯನ್ನು ನಾವು ಅರ್ಥ ಮಾಡಿಕೊಳ್ಳಬೇಕಾದ ಮುಖ್ಯ ಪ್ರಮೇಯ ಇದೆ. ಅದನ್ನು ನಾವು ಅರ್ಥ ಮಾಡಿಕೊಳ್ಳುವುದಕ್ಕೆ ಅನೇಕ ಮೂಲಗಳುಂಟು. ಅದರಲ್ಲಿ ಒಂದು ವಾಲ್ಮೀಕಿ ರಾಮಾಯಣ ಏನಿದೆ ಅದರಲ್ಲಿರುವ ಸುಂದರಕಾಂಡ. ಆ ಸುಂದರಕಾಂಡ ಅಂತ ಅದಕ್ಕೆ ಹೆಸರು ಬರುವುದಕ್ಕೆ ಸುಂದರ ಎಂಬ ಹೆಸರುಳ್ಳಂತಹ ಮುಖ್ಯ ಪ್ರಾಣನ ಕಥೆ ಅನ್ನುವುದು ಕಾರಣವಾಗಿದೆ. ಇನ್ನೊಂದು ಕಾರಣದಿಂದ ಅದನ್ನು ಸುಂದರಕಾಂಡ ಅಂತ ಹೆಸರಿಸಿದರು. ವಸ್ತುತಃ ಬಾಲಕಾಂಡದಲ್ಲಿ ಸುಂದರವಾದ ಕಥೆ ಇದೆ. ಬಾಲಕಾಂಡದಿಂದ ಅಯೋಧ್ಯಾಕಾಂಡಕ್ಕೆ ಬಂದಾಗ ಇನ್ನಷ್ಟು ಸುಂದರವಾದ ಗಲಾಟೆ ಉಂಟು. ಅಯೋಧ್ಯಾಕಾಂಡದಿಂದ ಮುಂದುವರೆದುಕೊಂಡು ಅರಣ್ಯಕಾಂಡಕ್ಕೆ ಹೋಯಿತು ಅಂತಾದರೆ ಅಲ್ಲೂ ಕೂಡ ಕಥೆ ಗುಹನಿಂದ ಪ್ರಾರಂಭಿಸಿ ಎಂಥ ಕಥೆಗಳು, ಭರತ ಮತ್ತು ಶ್ರೀರಾಮಚಂದ್ರನ ಕಥೆ ಕಣ್ಣೀರು ಬರಿಸುವಂತಹ ಕಥೆಗಳು. ಅಣ್ಣ ತಮ್ಮಂದಿರು ಅಂದರೆ ಭರತರಾಮರ ಹಾಗಿರಬೇಕು.
ಮನೆಯಿಂದ ರಾಮ ಮತ್ತು ಸೀತೆ ಮಾತ್ರ ಹೋದರೆ ಸಾಕು ಅಂತ ಕೊನೆಗೆ ತೀರ್ಮಾನ ಆದಾಗ ಲಕ್ಷ್ಮಣ ಬಿಡಲಿಲ್ಲ. ನಾನು ಅಣ್ಣನ ಸೇವೆಗೋಸ್ಕರ ನಿಯುಕ್ತ, ಅತ್ತಿಗೆ ನೀವಾದರೂ ಹೇಳಿ ನನ್ನನ್ನು ಕಾಡಿಗೆ ಬರುವ ಹಾಗೆ ಹೇಳಿ ಅಂತೇಳಿ ಸೀತೆಯ ಕಾಲಿಗೆ ಬಿದ್ದು ಆತ ರಾಮನ ಒಪ್ಪಿಗೆಯನ್ನು ಪಡೆದು ತನ್ನ ಪತ್ನಿಯಾದಂತಹ ಊರ್ಮಿಳೆಯನ್ನು ಬಿಟ್ಟು ಕಾಡಿನಲ್ಲಿ 14 ವರ್ಷ ಲಕ್ಷ್ಮಣ ಅಣ್ಣನ ಸೇವೆ, ಅತ್ತಿಗೆಯ ಸೇವೆ, ಅದೇ ನನ್ನ ಮಾತಾಪಿತೃಗಳ ಸೇವೆ ಅನ್ನುವ ಭಾವದಿಂದ ಕಾಡಿನಲ್ಲಿ ಸಂಚರಿಸಿದ. ಅಂದರೆ ಅಣ್ಣ ತಮ್ಮಂದಿರು ಈ ಭರತಖಂಡದಲ್ಲಿ ಹೇಗಿರ್ತಿದ್ರು, ಹೇಗಿರತಕ್ಕದ್ದು ಅನ್ನುವುದಕ್ಕೆ ಆದರ್ಶ ಪುರುಷೋತ್ತಮನಾಗಿ, ಮರ್ಯಾದಾ ಪುರುಷೋತ್ತಮನಾಗಿ ಶ್ರೀರಾಮಚಂದ್ರನ ಕಥೆ ನಮಗೆ ಕಣ್ಮನವನ್ನು ಸೆಳೆಯುತ್ತೆ. ಮನಸ್ಸಿನಲ್ಲಿ ರಸಾಯನ ಸ್ವರೂಪದಲ್ಲಿ ಅದು ಆಹ್ಲಾದವನ್ನು ನೀಡುತ್ತದೆ. ಆದರೆ ಅವೆಲ್ಲ ಸುಂದರ ಆಗಲಿಲ್ಲ. ಆಮೇಲೆ ಕಿಷ್ಕಿಂಧಾಕಾಂಡ ಅಂತೂ ಅಣ್ಣ ತಮ್ಮನ ಗಲಾಟೆಯ ವಿಷಯ ಆಯಿತು. ಇಲ್ಲಿ ಅಣ್ಣ ತಮ್ಮಂದಿರು, ಮನುಷ್ಯ ಅಣ್ಣ ತಮ್ಮಂದಿರು ಹೇಗಿರ್ತಾರೆ, ಮಂಗಗಳು ಹೇಗಿರ್ತವೆ ಅನ್ನೋದಕ್ಕೆ ಸ್ಪಷ್ಟ ನಿದರ್ಶನಗಳಾದವು. ಆ ಕಡೆ ಲಂಕೆಯ ವಿಷಯದಲ್ಲಿ ಅಣ್ಣ ತಮ್ಮಂದಿರು ರಕ್ಕಸರೇ ಹೇಗಿರ್ತಾರೆ ಅನ್ನೋದಕ್ಕೆ ವಿಭೀಷಣ ಮತ್ತು ರಾವಣನ ದೃಷ್ಟಾಂತ ಇದೆ. ಆದರೆ ಇದರ ಮಧ್ಯದಲ್ಲಿ ಒಂದು ಕಾಂಡ, ಅದು ಸುಂದರ ಕಾಂಡ. ಉಳಿದದ್ದಕ್ಕೆ ಸೌಂದರ್ಯ ಇಲ್ವಾ? ವಾಲ್ಮೀಕಿಗಳ ಅಕ್ಷರಗಳು ಸುಂದರ. ಶ್ರೀರಾಮಚಂದ್ರನ ಚರಿತೆ ಅಂತ ಹೇಳಿದರೆ ಅದರಲ್ಲಿ ಅಸುಂದರವಾದದ್ದು ಯಾವುದೂ ಇಲ್ಲ. ಆದರೆ ಇದೇ ಸುಂದರ ಕಾಂಡ ಆಗುವುದಕ್ಕೆ ಮತ್ತೊಂದು ಕಾರಣ ಏನು? ಒಬ್ಬ ಸ್ವಾಮಿನಿಷ್ಠನಾದಂತಹ ದೂತ, ಸ್ವಾಮಿನಿಷ್ಠನಾದಂತಹ ಸೇವಕ, ಸ್ವಾಮಿಯ ಮನಸ್ಸಿಗೆ ತಾನು ಮನಸ್ಸಾಗಿ ಆ ಸ್ವಾಮಿ ಏನು ಬಯಸಿದ್ದಾನೋ ಅವನ ಮಾತಿನಿಂದ ಅದನ್ನು ತಿಳಿದುಕೊಳ್ಳುವುದನ್ನು ಹೊರತುಪಡಿಸಿ ಅವನ ಅಲ್ಪ ಮಾತಿಗೆ ಇದನ್ನು ಹೀಗೇ ನಡೆಸಿದರೆ ಸ್ವಾಮಿಗೆ ಇಷ್ಟವಾಗ್ತದೆ ಅಂತ ತಾನೇ ಯೋಚಿಸಿ ಇಂಗಿತಜ್ಞನಾಗಿ ಹೆಜ್ಜೆ ಹೆಜ್ಜೆಗೂ ರಾಮ ಹೇಳದೇ ಇದ್ದಾದ 1000 ಕೆಲಸಗಳನ್ನು ಮಾಡಿ, ರಾಮ ನಾನೇ ಇದ್ದಿದ್ರೆ ಏನು ಮಾಡಿದೆಯೋ ಹಾಗೇ ಮಾಡಿದೆಯಪ್ಪ, ದೂತರು ಅಂದರೆ ಹೀಗಿರಬೇಕು, ಇಂಥ ದೂತರಿದ್ದರೆ ಯಾವ ರಾಜ ತಾನೇ ದೋಷದ ಲೋಕದಲ್ಲಿ ದಕ್ಷ ರಾಜ ಅಂತ ಅನಿಸುವುದಿಲ್ಲ, ಇಂಥ ಅಮಾತ್ಯರು ಬೇಕು ಒಬ್ಬ ರಾಜನಿಗೆ ಅಂತ ಭೇಷು ಅಂತ ಹೇಳುವ ರೀತಿಯಲ್ಲಿ ಕೆಲಸ ಮಾಡಿ ಬರ್ತಾನಲ್ಲ. ಪತಿ ಸತಿಯರು ಜೊತೆಗಿರಬೇಕು. ಪತಿ ಸತಿಯರು ದೂರವಾಗುವುದು ದುಷ್ಟತೆಯಿಂದ ಅಥವಾ ದುಷ್ಟರಿಂದ. ರಾಮಚಂದ್ರ ಮತ್ತು ಸೀತೆ ದೂರ ಆದದ್ದು ದುಷ್ಟತೆಯಿಂದ ಅಲ್ಲ. ರಾಮನಲ್ಲಿ ಯಾವ ದೋಷವೂ ಇರಲಿಲ್ಲ. ಸೀತೆಯಂತೂ ಅಕಲಂಕ ಸ್ವರೂಪಳು. ಅವಳಲ್ಲಿ ಕಲಂಕ ಅನ್ನುವುದಕ್ಕೆ ಸಂಬಂಧ ಪಡುವುದಕ್ಕೆ ಸಾಧ್ಯ ಇಲ್ಲ. ಜನಕ ವಂಶದಲ್ಲಿ ಜನಕಪುರಿಯಿಂದ ಬಂದಿದ್ದಾಳೆ ಅಂತ ಹೇಳಿದ ಮೇಲೆ ಅದರಲ್ಲಿ ಪ್ರಶ್ನೆಯೇ ಇಲ್ಲ. ಅಂಥ ವೇದಾಂತ ತತ್ವಜ್ಞ ರಾಜರಿಂದ ಭೂಜಾತೆಯಾಗಿ ಆವಿರ್ಭವಿಸಿದಂತಹ ಸೀತಾಮಾತೆ ಪರಮ ಅಯೋನಿಜೆಯಾದ ಕಾರಣದಿಂದಲೇ ಪರಮ ಶುದ್ಧ. ಅಂಥವರಲ್ಲಿ ದೂರ ಆಗಿದ್ದಾರೆ ಅಂತ ಹೇಳಿದರೆ ದೋಷದಿಂದ ಆದದ್ದಲ್ಲ, ಮತ್ತೆ ದುಷ್ಟನಿಂದಾಗಿ ಆದದ್ದು. ಯಾವಾಗ ದುಷ್ಟನಾದ ರಾವಣನಿಂದಾಗಿ ಇವರಿಬ್ಬರ ಒಂದು ವಿರಹ ಅನ್ನೋದು ಲೋಕದೃಷ್ಟಿಯಿಂದ ನಡೆದಿರತಕ್ಕಂಥ ವಿರಹ. ಸತಿಪತಿಯರು ದೂರವಾದಾಗ ಸಮಾಜದ ಧರ್ಮ ಏನು ಅಂತೇಳಿದರೆ ಯಾವ ಕಾರಣದಿಂದ ದೂರ ಆಗಿದ್ದಾರೆ ಅನ್ನೋದನ್ನು ಸರಿಯಾಗಿ ವಿಮರ್ಶಿಸಿ ಅದರಲ್ಲಿ ಸತಿಪತಿಯರ ದೋಷ ಯಾವುದೂ ಇಲ್ಲ ಅಂತಾದಾಗ ಯಾರಿಂದಾಗಿ ತೊಂದರೆಯಾಗಿದೆಯೋ ಅಂತಹ ವ್ಯಕ್ತಿಯನ್ನು ಶಿಕ್ಷಿಸಿ ಅವರನ್ನು ಜೊತೆ ಸೇರಿಸುವಂಥದ್ದು ಸಮಾಜದ ಜವಾಬ್ದಾರಿ ಇದೆ. ಅವರು ಗಂಡ ಹೆಂಡಂದಿರು ಗಲಾಟೆ ಮಾಡಿದರು ಅಂತ ಹೇಳಿ ಪಕ್ಕದ ಮನೆಯವರು ಚಪ್ಪಾಳೆ ತಟ್ಟಿಕೊಂಡು ಕೂತುಕೊಳ್ಳುವುದು ಅಲ್ಲ. ಅದು ಭಾರತೀಯ ಸಂಪ್ರದಾಯವೇ ಅಲ್ಲ. ನಮ್ಮ ಶತ್ರುಗಳೇ ಆಗಲಿ ಗಂಡ ಹೆಂಡಂದಿರು ಗಲಾಟೆ ಮಾಡಿ ದೂರ ಆಗ್ತಾ ಇದ್ದಾರೆ ಅಂತಾದರೆ ಏನಾದರೂ ಮಾಡಿ ಅವರಿಬ್ಬರನ್ನು ಒಂದು ಮಾಡುವುದಕ್ಕೋಸ್ಕರ ಪ್ರತಿ ಕಡೆಯಿಂದಲೂ ಪ್ರಯತ್ನ ನಡಿಬೇಕು. ಅದು ಮೊದಲ ಪ್ರಯತ್ನ ಎಲ್ಲಿಂದ ನಡಿಬೇಕು ಅಂದರೆ ಹೆಣ್ಣು ಕೊಟ್ಟಂತಹ ಅತ್ತೆ ಮಾವರಿಂದ ನಡಿಬೇಕು. ಅಲ್ಲಿಂದ ಆ ಪ್ರಯತ್ನ ಶುರುವಾಗ್ತದೆ. ಆ ಪ್ರಯತ್ನಕ್ಕೆ ಕುಟುಂಬದ ಪ್ರತಿ ಸದಸ್ಯ, ಯಾರ್ಯಾರು ಮದುವೆಗೆ ಹೋಗಿದ್ದಾನೆ ಅವನು ಮಾತ್ರ ಅಲ್ಲ, ಮದುವೆಗೆ ಹೋದವರಿಗೆ ಜವಾಬ್ದಾರಿ ಜಾಸ್ತಿ. ಮದುವೆಗೆ ಹೋಗದೇ ಇದ್ದವರು ಕೂಡ ಆ ಸತಿಪತಿಯರನ್ನು ಜೊತೆ ಸೇರಿಸುವುದಕ್ಕೆ ಪ್ರಯತ್ನಿಸಬೇಕು ಅನ್ನೋದು ಭಾರತೀಯವಾದ ಸಂಪ್ರದಾಯ. ಅಂಥಲ್ಲಿ ಶ್ರೀರಾಮಚಂದ್ರನ ಕೈ ಹಿಡಿದು ನಿನ್ನ ಗೆಳೆಯ ನಾನು, ನನ್ನ ಹೆಂಡತಿಯನ್ನು ನನ್ನ ಜೊತೆಗೆ ಸೇರಿಸಿದಿ ಶ್ರೀರಾಮಚಂದ್ರ, ಈ ಸುಗ್ರೀವನೆಂಬಂತಹ ರಾಜ ಯಾವತ್ತಿಗೂ ಕೂಡ ಕೊಟ್ಟ ಭಾಷೆಗೆ ತಪ್ಪುವುದಿಲ್ಲ.